ಹಾಯ್ ಫ್ರೆಂಡ್ಸ್, ವಿನ್ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ನನ್ನ ವಿಡಿಯೋದಲ್ಲಿ ನಿಮ್ಮ ಕಂಪ್ಯೂಟರ್ ಹೇಗೆ ವಿತಿನ್ ಅ ಫ್ರಾಕ್ಷನ್ ಆಫ್ ಮಿನಿಟ್ಸಲ್ಲಿ ಬೂಟ್ ಆಗೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಫಾಸ್ಟಾಗಿ ಬೂಟ್ ಆಗೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ವಿನ್ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಫ್ರೆಂಡ್ಸ್, ಈ ಸೆಟ್ಟಿಂಗ್ಸ್ನ ಮಾಡಬೇಕು ಅಂದರೆ ನೀವು ವಿಂಡೋಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆಯೇ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಪವರ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಪವರ್ ಆ್ಯಂಡ್ ಸ್ಲೀಪ್ ಸೆಟ್ಟಿಂಗ್ಸ್ ಇಲ್ಲಿ ಪಾಪಪ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ ನಿಮಗೆ ಅಡಿಷನಲ್ ಪವರ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ರೈಟ್ ಸೈಡಲ್ಲಿ. ಇದಾದ ನಂತರ ನಿಮಗೆ ಚೂಸ್ ವಾಟ್ ಕ್ಲೋಸಿಂಗ್ ದ ಲಿಡ್ ಈ ಆಪ್ಷನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ್ರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಶಟ್ ಡೌನ್ ಸೆಟ್ಟಿಂಗ್ಸಲ್ಲಿ ಇದೊಂದು ಅನ್ಚೆಕ್ ಆಗಿದೆ, ಟರ್ನ್ ಆನ್ ಫಾಸ್ಟ್ ಸ್ಟಾರ್ಟಪ್ ಅಂತ. ಇದೊಂದು ಆಪ್ಷನ್ ಏನು ಮಾಡುತ್ತೆ ಅಂದರೆ ನಿಮಗೆ ಬ್ಯಾಟ್ರಿನ ಜಾಸ್ತಿ ಯೂಸ್ ಮಾಡಿ ಆಟೋಮೆಟಿಕ್ಕಾಗಿ ನಿಮ್ಮ ಲ್ಯಾಪ್ಟಾಪು ಸ್ಪೀಡಾಗಿ ಬೂಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಅದರಿಂದ ಈ ಆಪ್ಷನ್ನ ನೀವು ಎನೇಬಲ್ ಮಾಡಬೇಕಾಗುತ್ತೆ. ಈ ಆಪ್ಷನ್ನ ಎನೇಬಲ್ ಮಾಡಬೇಕಂದ್ರೆ ನಿಮಗೆ ಅಡ್ಮಿನ್ ಆಕ್ಸೆಸ್ ಇರಬೇಕಾಗುತ್ತೆ. ಅಲ್ಲಿ ನೀವು ಒಂದು ಆಪ್ಷನ್ ನೋಡ್ತಾ ಇರ್ಬೋದು, ಚೇಂಜ್ ಸೆಟ್ಟಿಂಗ್ಸ್ ದಟ್ ಆರ್ ಕರೆಂಟ್ಲಿ ಅನ್ಅವೈಲೇಬಲ್ ಅಂತ ಒಂದು ಆಪ್ಷನ್ನು. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಆಪ್ಷನ್ ಅಲೋ ಮಾಡೋಕ್ಕೆ ನಿಮಗೆ ಆಪ್ಷನ್ ಬರುತ್ತೆ. ಆಗ ನಿಮಗೆ ಟರ್ನ್ ಆನ್ ಫಾಸ್ಟ್ ಸ್ಟಾರ್ಟಪ್ ಅಂತ ಸೆಲೆಕ್ಟ್ ಮಾಡಿ ಸೇವ್ ಚೇಂಜಸ್ ಕೊಡಬೇಕಾಗುತ್ತೆ. ಇಷ್ಟೇ ಫ್ರೆಂಡ್ಸ್. ಇದಾದಮೇಲೆ ನಿಮಗೆ ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ಟೈಮ್ ಏನಾದರೂ ಕಂಪ್ಯೂಟರ್ ಶಟ್ ಡೌನ್ ಆಗಿ ರೀಸ್ಟಾರ್ಟ್ ಆಗಬೇಕಾದ್ರೆ ಈಸಿಯಾಗಿ ಭಾಳ ಬೇಗ ನಿಮಗೆ ಸಿಸ್ಟಮ್ಮು ಹೋಮ್ ಪೇಜ್ಗೆ ಬಂದುಬಿಡುತ್ತೆ. ಫ್ರೆಂಡ್ಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ವಿನ್ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಬಾಯ್, ಹ್ಯಾವ್ ಅ ನೈಸ್ ಡೇ.